ರೀ, ನಾನು ಬೆಂಗಳೂರಿಗೆ ಹೋಗ್ತೀನಿ ಕಣ್ರಿ. ನನ್ನ ಶಿರಾಕ್ ಬಿಟ್ಟು ಬರ್ತೀರಾ? ಪಾಪು ಒಬ್ಬನೇ ಇದ್ದಾನೆ. ಪಕ್ಕದ ಮನೆ ಆಂಟಿಗೆ ಬಿಟ್ಟು ಬಂದಿದ್ದೆ. ತಿರ್ಗವರು ಇವತ್ತು ಹೋಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂತಾರೆ. ನಾನು ಹೋಗ್ತೀನಿ ಕಣ್ರಿ ಬೆಂಗಳೂರಿಗೆ. ನಾನು ಸ್ವಲ್ಪ ಶಿರಾಕ್ ಬಿಟ್ಟು ಬರ್ತೀರಾ? ಲೇ ಲೇ ರಾಜಿ, ಯಾಕೆ ಹಿಂಗೆ ಮಾಡಿದೆ ಹೇಳು. ನಾನು ಶಿರಾದಲ್ಲೇ ಸಾರಿ ಹೇಳ್ದೆ ತಾನೆ, ಬೇಡ ಕಣೆ ಊರಿಗೆ ಬರಬೇಡ ಅಂತಾನೆ. ಈಗ ನಿನ್ನ ಮರ್ಯಾದಿನೂ ಓತು, ನನ್ನ ಮರ್ಯಾದಿನೂ ಓತು. ಊರಾಗ ನನಗೆ ತಲೆ ಎತ್ಕೊಂಡು ತಿರ್ಗಕ್ಕಾಕೈತೇನೆ? ಹಾಂ, ಇಲ್ಲಿ ನನ್ನ ಹೆಂಡ್ತಿ ಮಕ್ಕಳು, ಅವ್ರ ಎದುರಿಗೆ ನಾನು ತೀರಾ ಸಣ್ಣನಾಗ್ಬಿಟ್ಟೆ. ಇನ್ನು ನಮ್ಮ ಮನೆಗೆ ನನ್ನ ಕಾಲು ಕಸ ಮಾಡ್ಕೊಂತಾರೆ. ಅಲ್ಲ ಕಣೆ, ಸಿರಾಕ್ ಬಿಟ್ಟು ಬಾ ಅಂತ ಅಂದಲ್ಲ. ಹಾಂ, ಹಂಗಾರೆ ನಿಂಗೆ ಸಿರಾಕ್ ಹೋಗೋದು ಗೊತ್ತಿಲ್ವೇ? ನಾನು ತಪ್ಪು ಸಾಕಿ ನಾನು ನಿಂದು ಓಡ್ ಬಂದಿದ್ಯಲ್ಲ ಮರೆ ಮಾಚ್ಕೊಂಡು. ಯಾಕೆ ಈ ಬದುಕು ಮಾಡಿದೆ? ಹೆಂಗೋ ಇದ್ವಿ ತಾನೇ? ಹೆಂಗೋ ಈ 10 ವರ್ಷನೂ ಬೆಂಗಳೂರಾಗೆ ಇದ್ದೆ ನೆಮ್ಮದಿಯಾಗಿ. ಈಗ ಇಲ್ಲಿಗೆ ಬಂದ್ಬಿಟ್ಟು ಶಾಂತವಾಗಿದ್ದ ಸರೋವರದಕ್ಕೆ ಕಲ್ಲು ಹತ್ತಾಕ್ಬಿಟ್ಟೆ. ಏನಾಕೈತೋ ಇನ್ನು ನನ್ನ ಬಾಳು. ಏನಪ್ಪ ಮಾಡೋದು? ತಪ್ಪು ಮಾಡಿಬಿಟ್ಟೆ ಕಣೆ ರಾಜಿ, ತಪ್ಪು ಮಾಡಿಬಿಟ್ಟೆ. ಅಲ್ಲ ರೀ, ನೀವೊಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಾನು ಎಷ್ಟು ವರ್ಷ ಅಂತ ಇರೋಣ ಅದೇ ಥರ ಒಬ್ಬಳೇನ ಒಂಟಿಯಾಗಿ? ನೀವು ನನ್ನೇನು ಮದುವೆ ಆಗಿದ್ದೀರಾ ತಾನೆ? ಮದುವೆಯಾಗಿ ನನಗೊಂದು ಮಗು ಕೊಟ್ಟಿದ್ದೀರಾ ತಾನೆ? ಆದ್ರೂ ನೀವು ಹಿಂಗೆ ಇರ್ಕೊಂಬದು ಯಾಕೆ? ಈ ಭಯ ಮೊದಲೇ ಇರಬೇಕಾಗಿತ್ತು ನಿಮಗೆ. ಇವಾಗ ಎಲ್ಲರ ಚರ್ಮ ಸುಕ್ಕಲು ಕಟ್ಟಿದ ಮೇಲೆ ಮೊದಲನೇ ಹೆಂಡ್ತಿ, ದೊಡ್ಡ ಹೆಂಡ್ತಿ ಬೇಕು, ದೊಡ್ಡ ಹೆಂಡ್ತಿ ಮಕ್ಕಳು ಬೇಕು ಅಂದ್ರೆ ಆಗ್ತಿತ್ತಾ? ಯಾಕೆ ಅವಾಗ ಇರ್ಲಿಲ್ವ ನಿಮ್ಮ ದೊಡ್ಡ ಹೆಂಡ್ತಿ ಮೇಲೆ ಆಸೆ? ಅವಾಗ ಮದುವೆ ಆಗ್ಬೇಕಾರೆ ಅವಾಗ ನೀವೇ ಚಿನ್ನ ಬಂಗಾರ ಮುದ್ದು ಅಂತ ಎಲ್ಲ ನನ್ನ ಜೊತೆಗೆ ಇರ್ತಿದ್ರಿ. ಇವಾಗ ಎಲ್ಲಿ ಗೊತ್ತಾ ಪ್ರೀತಿ? ಯಾಕ್ರಿ ಹಿಂಗೆ ಮಾಡ್ತೀರಾ? ಮೋಸ ಮಾಡಿರಲ್ರಿ ನನಗೂ ನೀವು. ನೀವು ಹಿಂಗೆ ಮಾತಾಡೋದು ನನಗೂ ಮೋಸನೇನಾ? ಹಿಂಗಂಬರ್ ಮದುವೆ ಆಗಬಾರ್ದಾಗಿತ್ತು ನನ್ನ. ಅಯ್ಯೋ ದೇವ್ರೇ, ಯಾರು ಅರ್ಥ ಮಾಡ್ಕೊಂತಿಲ್ಲ ನನ್ನ. ಯಾಕಂದರೆ ನಾನು 3 ಬಿಟ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ. ಯಾರು ತಕ್ಕೋದ್ರೂ ನಂದೇ ತಪ್ಪು. ಮೊದಲನೇ ಹೆಂಡ್ತಿ ಇದ್ದು ಅವಳು ಒಪ್ಪಿಗೆ ಇಲ್ದಂಗೆ ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದೀನಲ್ಲ, ನನ್ನ ಮೆಟ್ತಾಳೆ ನಾನು ಒಯ್ಕೊಂಡಂಗೆ ಆಗೈತಿ. ಈಗ ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಕೊಂಡು ಹೋಗ್ತೀನಿ. ಈ ಜೀವ ಹೋಗೋವರೆಗೂ ಅನುಭವಿಸ್ಕೊಂಡು ಹೋಗ್ತೀನಿ. ರಾಜಿ, ಆತು ಕಣೆ, ನೀನು ಬೆಂಗಳೂರಾಗೆ ಇರು. ನನ್ನ ಮಗ ಇದ್ದಾನಲ್ಲ, ನೀನು ಹೊಟ್ಟೆಗೆ ಹುಟ್ಟವನಲ್ಲ ಮಗ, ಅವನ್ನೂ ನೋಡ್ಕೊಂತೀನಿ. ಮೊದಲನೇ ಹೆಂಡ್ತಿ ಇದ್ದಾಳಲ್ಲ, ಅವ್ರಿಗಿಬ್ರು ಮಕ್ಕಳು ಇದ್ದಾರಲ್ಲ, ಅವ್ರನ್ನೂ ನೋಡ್ಕೊಂತೀನಿ. ಎಲ್ಲರಿಗೂ ನೋಡ್ಕೊಂತೀನಿ ಕಣೆ, ನಾನು ಎಲ್ಲರನ್ನೂ ನೋಡ್ಕೊಂತೀನಿ. ಯಾಕಂದರೆ ನಾನು ಮಾಡಿರೋದು ತಪ್ಪನ್ನ ನಾನು ಮಾಡಿದ್ದೀನಿ. ಬರೀ ನಾನು ಒಬ್ಬನೇ ಅಲ್ಲ, ಆ ತಪ್ಪನ್ನ ನೀನು ಸೇರ್ಕೊಂಡಿದ್ದ. ಆದರೆ ಇವಾಗ ಪ್ರಪಂಚದ ಕಣ್ಣಿಗೆ ಬರೇ ಭೀಮಣ್ಣ ತಪ್ಪು ಮಾಡ್ಯವನೇ, ಭೀಮಣ್ಣ ಓಟು ಬಿಟ್ಟು ನನ್ನ ಮಗ ಅಂತಾನ ನನ್ನೇ ಬೈಕಂತಾರೆ. ಆಗಲಿ ಅದೇನಾಗ್ತಿದ್ದಾಗಲಿ. ನನ್ನ ಆಸ್ತಿಗೆ ನನ್ನ 3 ಮಕ್ಕಳಿಗೂ ಪಾಲೈತೆ ಅಂತ ಪಂಚಾಯತಿಗೆ ಹೇಳವ್ರೆ. ಅದು ಸತ್ಯ, ಅದು ನಿಜ. ಆಯಿತು, ನನ್ನ ಆಸ್ತಿಗೆ ನಿನ್ನ ಮಗುಗೂ ಅಂದರೆ ನಮ್ಮಿಬ್ಬರಿಗೂ ಹುಟ್ಟಿರೋ ಮಗುಗೂ ಒಂದು ಪಾಲು ಕೊಡ್ತೀನಿ ಕಣೆ. ಆಯಿತು, ನಡಿ ಬೆಂಗಳೂರಿಗೆ ಹೋಗಿ ನೀನು. ಅಲ್ಲ ರೀ, ನೀವೊಬ್ಬರೇ ತಪ್ಪು ಮಾಡಿಲ್ಲ ಬಿಡ್ರಿ. ನಿಮ್ಮ ತಪ್ಪನಾಗ ನಾನು ಭಾಗಿಯಾಗಿದ್ದೀನಿ. ನನ್ನ ಆಡ್ಕೊಂಡು ನಗ್ತರ್ಕಂಡ್ರಿ. ನನ್ನ ನೋಡಿರೋನು ಇವಳು ಗಂಡನ ಬಿಟ್ಟವಳಂತೆ. ಗಂಡ ಮದುವೆಯಾಗಿ ಬಿಟ್ಟು ಹೋಗ್ಬಿಟ್ಟವಂತೆ. ಅವನೆಲ್ಲೋ ಒಂದಾಗ ಇದ್ದಾನಂತೆ, ಇವಳೆಲ್ಲೋ ಒಂದಾಗ ಇದ್ದಾಳೆ ಅಂತಾನ ನಾನು ಆಡ್ಕೊಂತರ್ಕಂಡ್ರಿ. ಏನು ಮಾಡೋಣ? ನಾವಿಬ್ರು ಆ ಟೈಮಲ್ಲಿ ಮಾಡಿರೋ ತಪ್ಪು ಅಂತಿಂತ ತಪ್ಪಲ್ಲ, ದೊಡ್ಡ ತಪ್ಪು. ಅದರಿಂದನ ಈಗ ಸಮಾಜಕ್ಕೆ ಎದುರ್ಕೊಂಡು ಬದುಕೋಕ್ಕಾಗಲ್ಲ. ಸಮಾಜದಲ್ಲೇ ಬದುಕ್ಬೇಕು ನಾವು. 4 ಜನದ ಮಧ್ಯೆನೇ ಬದುಕಬೇಕಲ್ವಾ? ಆಯಿತು, ಹೋಗ್ಲಿ. ಎಷ್ಟು ದಿನ ನಡೀಲಿ ಹಿಂಗೇನು. ಆಮೇಲೆ ವಯಸ್ಸಾದ್ಮೇಲೆ ಮಕ್ಕಳು ದೊಡ್ಡವಾದ್ಮೇಲೆ ನೋಡೋಣ, ಭಗವಂತ ಎಲ್ಲಾರನ್ನೂ ಒಂದು ಮಾಡ್ತಾನೆ ನೋಡೋಣ. ಭಗವಂತಗೆ ದೇವ್ರಿಗೆ ನನ್ನ ಕೈ ಮುಗಿಯೋದು ಅಷ್ಟೇನ, ನಮ್ಮನ್ನೆಲ್ಲ ಒಂದು ಮಾಡ್ರಿ ಅಂತಾನೆ. ಯಾಕಂದರೆ ನೀವು ಮೊದಲೇ ಹೇಳ್ತಿದ್ದು ಏನೂ ತಪ್ಪಿಲ್ಲ ಪಾಪ. ಅವ ಅಕ್ಕಂದೇನು ತಪ್ಪಿಲ್ಲ. ತಪ್ಪು ಮಾಡಿರೋದು ನಾನು ನೀನು ನಿನಗೆ ಮದುವೆ ಆಗೈತೆ ಎಂಬುದು ಗೊತ್ತಿದ್ರು ಇನ್ನೂ ನನ್ನ ಮದುವೆ ಆಗಿ ಬಂದೆ. ಅದು ನಿನ್ನ ತಪ್ಪು. ನೀನು ಹೇಳ್ಕಂಡೆ ನನಗೆ ಮದುವೆ ಆಗೈತೆ ಆಲೇನ ಅಂತಾನೆ, ಆದರೂ ನಾನು ನಿನ್ನ ಮದುವೆ ಆದೆ, ಅದು ನನ್ನ ತಪ್ಪೇನೆ. ಅದರಿಂದ ನಾವಿಬ್ಬರೇ ಶಿಕ್ಷೆ ಅನುಭವಿಸೋಣ. ನಾನೇ ಶಿಕ್ಷೆ ಅನುಭವಿಸ್ತೀನಿ. ನಾನು ಬೆಂಗಳೂರಾಗೆ ಅಲ್ಲೇ ರೂಮ್ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತಾನೆ, ನನ್ನ ಮಗನ ಸಾಕಂತೀನಿ. ನೀವು ಇಲ್ಲೇ ಇದ್ದು ಯಾವಾಗಾದರೂ ವಾರಕ್ಕೋ 15 ದಿನಕ್ಕೂ ಒಂದ್ಸಲಿ ಬಂದೋಗ್ರಿ, ಸಾಕಂಡ್ರಿ ಸಾಕು. ಒಟ್ಟಿನಾಗೆ 2 ಸಂಸಾರನೂ ಚೆನ್ನಾಗಿರ್ಬೇಕು ಅಂಬದು ನನ್ನ ಆಸೆ. ಏಕೆ ನಾನು ಬರೇ ನಿಮ್ಮನ್ನೇ ನಮ್ಮ ಕಡೆಗಿರು ನನ್ನ ಕಡೆಗಿರು ಅಂತ ಹೇಳೋ ಸ್ವಾರ್ಥಿ ನಾನಲ್ಲ. ನನಗಿನ್ನು ಮುಂಚೆಗೆ ಮದುವೆ ಆಗಿ 2 ಮಕ್ಕಳು ಮಾಡ್ಕೊಂಡ್ರು
ಶಾಂತಕ್ಕ ಊರಾಗಿರ್ತಾರೆ, ಅವ್ರ ತಗು ನೀವಿರಬೇಕು. ಹ್ಞೂ, ಆಯಿತಾ? ಆಯಿತು ಕಣ್ರಿ, ಆಯಿತು. ರಾಜಿ ರಾಜಿ, ಈಗ ನಾನು ನಿನ್ನ ಜೊತೆಗೆ ಬಂದ್ಬಿಟ್ರೆ ಶಿರಾಕೆ ಊರಾಗಳು ಜನ ಎಲ್ಲ ನೋಡ್ತಾರೆ ಕಣೆ. ನೀನೇ ಆಟೋ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಆಟೋ ಮಾಡ್ಕೊಂಡು ಶಿರಾಕ್ ಹೋಗ್ಬಿಡು. ಹಾಂ, ಬಸ್ ಚಾರ್ಜಿ ದುಡ್ಡು ಪಡ್ಡು ಐತಾ? ಐತೆ ಕಣ್ರಿ, ಹೋದ ವಾರ ಬಂದಿದ್ರಲ್ಲ, ಅವಾಗ ಕೊಟ್ಟೋಗಿರಲ್ಲ ಒಂದು 5,000, ಅದ್ರಾಗೆ ಇನ್ನೂ ಇಕ್ಕೊಂಡಿದ್ದೀನಿ. ಸರಿ ಕಣ್ರಿ, ಆಯ್ತು, ನೀವು ಹೇಳ್ದಂಗೆ ಆಗಲಿ, ನಾನು ಬರ್ತೀನಿ. ಲೇ ರಾಜಿ, ಹುಷಾರು ಕಣೆ, ಹುಷಾರು, ಬೈವಾಗ ಹೋಗು, ಪಾಪನ ಚಂದಕ್ಕೆ ನೋಡ್ಕ. ಅಯ್ಯೋ ದೇವ್ರೆ, ನಾನು ಮಾಡಿರೋ ಈ ತಪ್ಪನ್ನ ನನ್ನ ಶತ್ರುಗಳು ಮಾಡೋದು ಬೇಡಪ್ಪ, ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಬದುಕ. ನಾನು ಏಳು ತಿಂಬ ಕೆಲಸ ಮಾಡಿಬಿಟ್ಟಿದ್ದೀನಿ. ನನ್ನ ಆಸೆ, ನನ್ನ ದುರಾಸೆ, ನನ್ನ ಕಾಮಕ್ಕೋಸ್ಕರನ ಅವಾಗ ಇವಳನ್ನು ಮದುವೆ ಆಗಿ ಇವಳಿಗೂ ನೆಮ್ಮದಿ ಕೊಡ್ತಿಲ್ಲ, ಇತ್ತ ನನ್ನ ಮೊದಲನೇ ಹೆಂಡ್ತಿ ಶಾಂತಿಗೂ ನೆಮ್ಮದಿ ಕೊಡ್ತಿಲ್ಲ. ಇಬ್ರಿಗೂ ಇವಳಿಗೆ ಒಂದು ಮಗ ಐತೆ, ನನ್ನ ಶಾಂತಿಗೆ 2 ಮಕ್ಕಳಿದ್ದಾವೆ, 2 ಮಕ್ಕಳಿದ್ದಾರೆ. ಒಟ್ಟಿನಾಗೆ ಯಾರಿಗೂ ನೆಮ್ಮದಿ ಕೊಡ್ದಂಗೆ ನಾನು ನನ್ನ ಮಗ ಆಗ್ಬಿಟ್ಟಿದ್ದೀನಿ. ಪಾಪ ಪ್ರಜ್ಞೆ ಕಾಡ್ತಾಯ್ತು ನನಗೆ. ನನ್ನ ಆಯಿತು, ನನ್ನ ಜೀವಮಾನೆಲ್ಲ ಅವ್ರಿಗೋಸ್ಕರ ದುಡ್ದು ಅವ್ರನ್ನ ಏನಾದರೂ ಮಾಡೋ ಒಂದು ದಡ ಸೇರಿಸ್ತೀನಿ. ನಾನಂತೂ ಹಿಂಗೆ ಸಾಯಲ್ಲ, ಅವ್ರನ್ನೆಲ್ಲ ಚಂದಕ್ಕೆ ನೋಡ್ಕೊಂತೀನಿ. ನನ್ನ ಕಡೆಯಿಂದ ತಪ್ಪಾಗಿರೋದ್ರಿಂದ ನಾನು ಪ್ರಪಂಚಕ್ಕೆ ಅಪರಾಧಿ ಆಗ್ಬಿಟ್ಟಿದ್ದೀನಿ. ಆಗಳ ಭೀಮಣ್ಣ ನಿಂತವನಿ. ಭೀಮಣ್ಣ, ಭೀಮಣ್ಣ, ಓಹೋ, ಎಲ್ಗ ಹೊಲ್ಟಿದ್ದಲ್ಲ ಪಾಲನ? ಅಂಗಿ ಪಂಗಿ ಇಕ್ಕೊಂಡು, ಜುಬ್ಬ ಪೈಜಾಮ ಹಾಕ್ಕೊಂಡು, ಸೂಜಿ ಹಾಕ್ಕೊಂಡು ಎಲ್ಗ ಹೊಲ್ಟಿದ್ದ? ನೀನೇ ಪುಣವಂತ ಬಿಡಪ್ಪ. ಈ ಬರಗಾಲದಾಗೂ ಹಿಂಗೆ ಸ್ಟೈಲ್ ಮಾಡ್ಕೊಂಡು ಓಡಾಡ್ಸಲ್ಲ, ನೀನೇ ಪುಣವಂತ. ಎಲ್ಲಿಗೆ ಹೋಗನ್ ಬಾ ಪುಟ್ರಂಗಜ್ಜ ಅತ್ತ. ನಮ್ಮ ಮನೆ ಬರ ಹೆಂಗಾಗ್ಬಿಟ್ಟೈತೆ ಅಂದರೆ, ಥೋ ಅತ್ತ, ಸಾಯಂಗೂ ಇಲ್ಲ ಬದುಕಂಗೂ ಇಲ್ಲ ಅಮ್ಮಂಗೆ ಆಗಿಬಿಟ್ಟೈತೆ ನನ್ನ ನಣೆ ಬರ. ಮೊದ್ಲಿದ್ದಿದ್ದು ಭೀಮಣ್ಣ ಸತ್ತೋಯ್ಬಿಟ್ಟ ಕಣ್ಪುಟ್ರಂಗಜ್ಜಿ, ಸತ್ತೋಯ್ಬಿಟ್ಟ, ಎಲ್ಲ ಹಾಳಾಗೋತು. ಮನ್ಸ ತಾಳ್ಮೆಯಿಂದ ಇರಬೇಕು ಅಂಬದನ್ನ ನನ್ನಿಂದನೇ ಕಲಿಬೇಕು. ಬಿಸಿ ರಕ್ತ ಇರ್ಬೇಕಾರೆ ನೆಟ್ಗೆ ನ್ಯಾರವಾಗಿರ್ಬೇಕು. ಬಿಸಿ ರಕ್ತ ಐತಿ ಅಂತಾನ ಹೆಂಗೆ ಬೇಕಾರೆ ಅವ್ನು ಕುಣಿದಾಡಿರೆ ವಯಸ್ಸಾದಂಗೆ ಆದಂಗೆ ಅದೇ ಮುಳ್ಳಾಕೈತೆ ಎಂಬಕ್ಕೆ ನಾನೇ ತಾಜಾ ಉದಾಹರಣೆ ಆಗ್ಬಿಟ್ಟಿದ್ದೀನಿ ಕಣ್ಪುಟ್ರಂಗಜ್ಜಿ, ನಾನೇ ಉದಾಹರಣೆ ಆಗ್ಬಿಟ್ಟಿದ್ದೀನಿ. ನನಗ್ಯಾರೂ ಬೆಲೆ ಕೊಡಲ್ಲ ಇನ್ಮೇಲೆ. ನಾನೊಬ್ಬ ಅನಾಥ, ಎಲ್ಲರೂ ಇದ್ದು ಅನಾಥನಾಗ್ಬಿಡ್ತೀನಿ ಕಣ್ಪುಟ್ರಂಗಜ್ಜಿ, ಎಲ್ಲರೂ ಇದ್ದು ಅನಾಥನಾಗ್ಬಿಡ್ತೀನಿ. ಹೋಲಿ ಬಿಡತ್ತ, ಎಲ್ಲ ನಾನು ನಿಂತ ಹೇಳ್ಕೊಂತ ಇದ್ದೀನಿ ಹೋಗಿ. ಭೀಮಣ್ಣ, ಇದ್ಯಾಕಲ್ಲ? ಯಾಕಪ್ಪ, ಯಾಕೆ ಏನಾಯ್ತು? ಏನ ಇವನ ಗುಂಡು ಕಲ್ಲಿದ್ದಂಗಿದ್ದ, ನೀನು ಯಾಕಲ್ಲ ಹಿಂಗೆ ಮಕ್ಕಳಿ ಬಿಟ್ಕೊಂಡು ಒಳ ನಂಗೆ ಮಾತಾಡ್ಸ? ಏನಾಯ್ತು ನಿನಗೆ? ಲೇ ಭೀಮಣ್ಣ, ಹೇಳಪ್ಪ, ಏನಾಯ್ತು ಹೇಳ ಅಂಥದ್ದು? ಯಾಕೋ ಸಪ್ಪಗ ಇಜ್ಜ? ಯಾಕೆ ಮನೆ ಕಡೆ ಏನು ತೊಂದರೆ ತಾಪತ್ರ ಏನಿಲ್ಲ? ಯಾಕೆ ಹುಷಾರಿಲ್ವಲ್ಲ ನಿನಗೆ? ಹೆಂಡ್ತಿ ಮಕ್ಕಳು ಚೆನ್ನಾಗಿದ್ದಾರೆ, ಶಾಂತ ಮುನ್ನ ನೆನ್ನೆ ದಿನ ಮಾತಾಡ್ಸಿದ್ದೀನಿ, ಎಲ್ಲ ಚೆನ್ನಾಗಿದ್ರೆ ಯಾಕೋ ಹಿಂಗೆ ಮಾತಾಡ್ಸ ಮಕ್ಕಳೇ ಬಿಟ್ಕೊಂಡು? ಏನು ಅಂತ ಹೇಳಂ ಪುಟ್ರಂಗಜ್ಜಿ, ಏನು ಅಂತ ಹೇಳೋಣ? ನನ್ನ ಬಾಯೇ ಹೊಳ್ತಿಲ್ಲ, ಏನು ಹೇಳೋಕ್ಕಾಗ್ತಿಲ್ಲ. ಹೋಗ್ಲಿ ಬಿಡತ್ತ, ಹೋಗ್ಲಿ ಬಿಡು. ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಬದುಕು ಜಟಕ ಬಂಡಿ, ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ
ಓಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಓ ಭೀಮಣ್ಣ ಭೀಮಣ್ಣ ಭೀಮಣ್ಣ, ಯಾಕಪ್ಪ ಯಾಕಪ್ಪ ಇಲ್ಲಿ ನಿಂತ್ಕೊಂಡಿದ್ದ? ಯಾಕೆ ಇನ್ನೂ ನಿನಗೆ ಸಮಾಧಾನ ಆಗಿಲ್ವಾ? ಅತ್ತೊಬ್ಬಳು ಬಿಟ್ಟೆ ಇತ್ತೊಬ್ಬಳು ಬಿಟ್ಟೆ ಮಧ್ಯ ರೋಡ್ನಾಗೆ ನಿಂತ್ಕೊಂಡ್ಬಿಟ್ಟೆಲ್ಲೋ ಭೀಮಣ್ಣ. ಓ ಭೀಮಣ್ಣ ಭೀಮಣ್ಣ ಓ ಭೀಮಣ್ಣ, ಅವ್ರ ತಗೋ ಉಗಿಸ್ಕೊಂಡೆ ಇವ್ರ ತಗೋ ಉಗಿಸ್ಕೊಂಡ್ರೆ ಸಾಲ್ದಿಲ್ಲ ಅಂತ ನನ್ನ ತಗೋ ಉಗಿಸ್ಕೊಂಡೆ. ಭೀಮಣ್ಣ ಹಿಂಗೆ ಕಣಪ್ಪ ಜೀವನ. ಜೀವನದಾಗ ಒಂದ್ಸಲಿ ಎಡವು ಬಿಟ್ಟಿದ್ದ ಅಂತ ಕೆಳಕ್ ಬಿದ್ದಿದ್ಯಾ ಅಂದ್ರೆ ಆಳ್ಗೊಂದೊಂದು ಕಲ್ಲು ಅಂತ ತಲೆ ಮೇಲೆ ಕೆಸ್ತು ಬಿಡ್ತಾರೆ ಭೀಮಣ್ಣ. ಲೇ ಸೀನಾ, ನಿಜ ಕಳ್ಳ ನಿನ್ನ ಮಾತು, ನಿಜ ಕಳ್ಳ. ನೀನು ಕುಡಿದು ಮಾತಾಡಿರೂ ಸರಿಯಾಗಿ ಮಾತಾಡ್ಚ ಕಳ್ಳ. ಆದರೂ ಜನ ನಿನ್ನ ಮಾತನ್ನ ನಕ್ಸಾರವಾಗಿ ತಗೊಂತಾರೆ, ಅದರ ಒಳಗಿರೋ ಅರ್ಥ ಯಾರಿಗೂ ಗೊತ್ತಾಗಲ್ಲ. ಸೀನಾ ಸೀನಾ, ಹೋತು ಕಡ್ಲ ನನ್ನ ನೆಮ್ಮದಿ ಹಾಳಾಗೋತು ಕೊಡೋ. ಹೆಂಗಲ್ಲ ನೆಮ್ಮದಿ ಹುಡಿಕೆಂಬದು ನಾನಿವಾಗ, ಹೆಂಗೋ ನೆಮ್ಮದಿ ಹುಡಿಕೆಂಬ್ಲಿ. ಕೂಳು ಸೇರ್ತೈತೆ ಅಂದ್ಲ, ನೀರು ಸೇರ್ತೈತೆ ಅಂದ್ಲ, ಎತ್ತೋದ್ರು ನನ್ನೆಲ್ಲರೂ ಬೈಯರೇ ಆಗ್ತಾರೆ ಕಣೋ, ದೂಷಿಸರೇ ಆಗ್ತಾರೆ. ಶಾಂತ ನನ್ನ ಒಪ್ಕೊಂತಾಳೆ ಅಂದ್ಲ, ಇನ್ನ ಶಾಂತ ಒಪ್ಕೊಂತಾಳೇನೋ ಸೀನಾ? ಯಾಕೆ ಇವ್ರು ಹಿಂಗೆ ಮಾತಾಡ್ಕೊಂತಾರೆ? ನಮ್ಮ ಸೀನಪ್ಪ ಒಂದು ಹೇಳ್ತಾನೆ, ಇವನು ಭೀಮಣ್ಣ ಒಂದು ಹೇಳ್ತಾನೆ, ಒಂದು ಅಂದುವರಿ ತಿಳಿಯಲ್ಲಪ್ಪ. ಏನಪ್ಪ ಮಾಡೋದು? ಓನಪ್ಪ ಭೀಮಣ್ಣ, ಅದಕ್ಕೆ ನಮ್ಮ ಪೂರ್ವಜರು ಪೂರ್ವಿಕರು ದೊಡ್ಡವರು ಸುಮ್ಮನೆ ಹೇಳಲ್ಲ. ಅವರು ಮಾತು ಯಾವತ್ತೂ ವೇದ ವಾಕ್ಯ ಆಗ್ತವೆ. ಅಲ್ಲಪ್ಪ, ಈಗ ನೀನು ನೆಮ್ಮದಿ ಕಳ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಹಿಂಗೆ ಕೊರಗುತ್ತಿದ್ರೆ ಜೀವನ ನಡೀತೈತಾ? ಸಮಸ್ಯೆ ಇದ್ದರೆ ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರ್ತೈತೆ. ಪ್ರಶ್ನೆ ಅಂತ ಒಂದಿದ್ರೆ ಅದಕ್ಕೆ ಉತ್ತರ ಇದ್ದೇ ಇರ್ತೈತೆ. ಹಾಗಾದಾಗ ಹೋಗ್ಬಿಟ್ಟೈತೆ. ತಪ್ಪು ಮಾಡೋದು ಮಾಡಿಬಿಟ್ಟಿದ್ದ, ಆದರೆ ಇನ್ನೊಂದು ತಿರುಗಿ ತಪ್ಪು ಮಾಡೋಕ್ಕೆ ಹೋಗಬಾರ್ದು ಕಣಪ್ಪ ಭೀಮಣ್ಣ. ಈಗ ಹಾಗಾದಾಗ ಹೋಗ್ಬಿಟ್ಟೈತಿ. ಇಬ್ಬರದಾಗೂ ಚೆಂದಾಗಿರ್ಬೇಕು ನೀನು. ಒಬ್ರಿಗೆ ಸುಣ್ಣ ಒಬ್ರಿಗೆ ಬೆಣ್ಣೆ ಅಂತಂದರೆ ನೀನು ಕೊನೆಗಾಲದಾಗ ನಿನಗೆ ಯಾರೋ ಒಂದು ಇಡೀ ಮಣ್ಣಾಕರೂ ಬರಲ್ಲ, ಭಯಕ್ಕೆ ನೀರು ಬಿಡೋಕ್ಕೂ ಬರಲ್ಲ. ನಂದೊಳಗಾಗಿ ಅಷ್ಟೇ, ನಾವು ನಿಂದೊಳಗಾಗಿ ಅಷ್ಟೇ. ಎಲ್ಲರೂ ದೇಹದಾಗ ಮೈಯಕ್ಕೆ ಶಕ್ತಿ ಇರೋವರೆಗೂ ಎಲ್ಲರ ತಗೋ ಚೆನ್ನಾಗಿರ್ಬೇಕು, ಒಳ್ಳೇದು ಮಾಡಬೇಕು. ಏನು ಹೇಳು? ಅಯ್ಯೋ, ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಹೇಳೋದು, ಪ್ರೀತಿ ಎಲ್ಲರ ಮ್ಯಾಗೂ ಇಕ್ಕೋಬೇಕು. ಏನು ಹೇಳಿ? ವಿಶ್ವಾಸ ಎಲ್ಲರ ಮೇಲೂ ಇಕ್ಕೋಬೇಕು. ಪ್ರೀತಿ ಜಾಸ್ತಿ ಐತೆ ಅಂತ ಹೋಗ್ಬಿಟ್ಟು ಯಾರ್ಯಾರನೋ ಏನೇನೋ ಹೆಂಗೆಂಗೋ ಬಳಸ್ಕೊಂಬಿಟ್ರೆ ಆದತ್ತ ಆಕೈತೆ. ಹೋಗ್ಲಿ ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ಇನ್ಮೇಲಾದ್ರೂ ನೇರವಾಗಿರೋದು ಕಲ್ತ್ಕ. ನೀವಿಬ್ರೇನು ಚಲ್ಲಾಟ ಆಡ್ಕೊಂಡು ನಿಂತ್ಕೊಂಡಿದ್ದೀರ? ಆಗಿಂದ ಇವನು ಭೀಮಣ್ಣನ ಕೇಳ್ತಾ ಇದ್ದೀನಿ, ಯಾತ ಏತೆ ಅಂತಾನ. ಇವನು ಹೇಳ್ತಿಲ್ಲ. ಅವನು ಸೀನ್ ಬಂದು ಯಾತ ಬುಗಳ್ಕೊಂಡು ನಿಂತವ್ನಿ. ದೊಡ್ಡಾರೆ ಹೇಳವ್ರೆ ಹಂಗ ಇದಾರೆ, ಬಿಸಿ ಮೈ ರಕ್ತ ಹಂಗೆ ಹಿಂಗೆ ಅಂತಾನೆ. ಯಾಕೆ ಬುಗಳ್ರ ನೆಟ್ಗೆ ನನಗೂ. ಏಮ್ಮ, ಇದು ಹೇಳ ಅಂತ ಮ್ಯಾಟ್ರಲ್ಲ. ನೀನು ಸುಮ್ಮನಿರ್ಬೇಕು. ನೀನು ಪಿಸುರಿಸಿ ಕೇಳಬಾರ್ದು. ನೀನು ಮಂತ್ರಕನಾಡಿ ನಿಂಗೆ ಯಾಕೆ ಹೋಗ್ಬೇಕು ಇವೆಲ್ಲ? ಬೇಡ, ಸುಮ್ಕಿರಿ. ನಾನು ಹೇಳೋದು ಇಲ್ಲ, ಬೇಡ, ಸುಮ್ಮನಿರು. ಲೋ ಸೀನಾ, ಬಿಡಲ್ಲ, ಹೋಗ್ಲಿ ಬಿಡು. ಬಿಟ್ಟಿದ್ದೀನಿ ನಾನು. ಊರು ತುಂಬ ವಾಸನೆ ಬರ್ದಂಗಿರ್ತೈತೆ ಅನ್ಲ. ಇವತ್ತು ಗೊತ್ತಾಗಲಿಲ್ಲ ಅಂದರೆ ನಾಳಿಗೂ ನಾಡ್ದು ತಿಂಗಳಾದ್ಮೇಲೆ ವರ್ಷ ಆದ್ಮೇಲೆ ಗೊತ್ತಾದೇ ಹಾಕೈತ್ಕೊಣು. ಆವಾಗ ಹೋಗ ಮರ್ಯಾದೆ. ಇವಾಗಲೇ ಹೋಗ್ಲಿ ಬಿಡಲ್ಲ. ಪುಟ್ರಂಗಜ್ಜನ್ ಬ್ಯಾರೇಳೇನಲ್ಲ, ನಿಮ್ಮ ಅಮ್ಮಯ್ಯ ಅಲ್ವೇನ್ಲ? ನಿನಗೆ ಗೊತ್ತಾಗೋದು ಬೇರೆ, ನಿಮ್ಮ ಅಮ್ಮಯ್ಯಗೆ ಗೊತ್ತಾಗೋದು ಬೇರೆನೇನ್ಲ? ಪುಟ್ರಂಗಜ್ಜಿ ಆಯಮ್ಮಗೆ ತಿಳಿದಿದ್ದೆರಡು ಮಾತು ಹೇಳ್ತಾಳೆ ಬೇಕಾರೆ. ನನಗೂ ಮನ್ಸಿಗೆ ಸಮಾಧಾನ ಆದತ್ತೋ ಏನು. ಲೇ ಸೀನಾ, ಹೇಳ್ಬಿಡ್ಲ ಪುಟ್ರಂಗಜ್ಜಿಗೂ? ಹಂಗಾರಂಗ
ನಮ್ಮ ಅಮ್ಮಯಿಂದ ಹೇಳ್ಕೊಂಬ್ತೀನಪ್ಪ. ಹಾಂ, ಪಂಚಾಯತಿಗೆ ಮಾತಾಡಿದ್ವಲ್ಲ, ಯಾರು ತಗೋ ಮಾತಾಡೋದು ಬೇಡ ಅಂತನ, ಅದಕ್ಕೆ ನಾನು ಹೇಳಲಿಲ್ಲ. ನಮ್ಮ ತಾಯಿ ಆದರೂ ಸರಿ, ನನ್ನ ಹೆಂಡತಿ ಆದರೂ ಸರಿ, ನನಗೆ ಹುಟ್ಟಿರೋ ಮಗ ಆದರೂ ಸರಿ, ನಾನು ಪಂಚಾಯತಿ ಡಿಸಿಷನ್ ಮೇಲೆ ನಿಂತ್ಕೊಂಬಲ್ಲ ನನ್ನ ಮಗ ನಾನು. ಹಾಂ, ಭೀಮಣ್ಣ ನೀನೇ ಹೇಳಿಜ, ಪರ್ಮಿಷನ್ ಕೊಟ್ಟಿಜ ಹೇಳ್ಕೊಂತಾನೆ. ನಮ್ಮ ಅಮ್ಮಯಿಂದ ಹೇಳ್ತೀನಿ. ಎಲ್ಲ ಬಡ್ಡಿ ಮಕ್ಕಳ, ಏಯ್ ಇಬ್ರು ಶಲ್ಲಾಟ ಆಡ್ಕೊಂಡು ನಿಂತ್ಕೊಂಡಿದ್ದೀರಿ. ಹೇಳ್ರಲ್ಲ ಅದು ಯಾತು? ಹಾಂ, ಹೇಳ ಸೀನ್ ಅದೇನು? ಯಮ್ಮ, ಇದು ಗಂಭೀರ ವಿಚಾರ, ಯಾರ ತಗೋ ಹೇಳ್ಕೊಂಬೋಕೆ ಹೋಗ್ಬೇಡ. ಹಾಂ, ಏನಂದರೆ ಇವು ಭೀಮಣ್ಣ ಇದ್ದಾನಲ್ಲ, ಭೀಮಣ್ಣ ಅವನು ಎಳ್ಳೆ ಮದುವೆ ಆಗ್ಬಿಟ್ಟವನಿ. ಇವಾಗ ಆಗಿರೋದಲ್ಲದು, ಅಲ್ಲಿ 10 ವರ್ಷದಿಂದ ಆಗ್ಬಿಟ್ಟೈದು ಮದುವೆ. ಅವಾಗೇ ಮದುವೆ ಆಗ್ಬಿಟ್ಟು ಆಯಮ್ಮನ ಬೆಂಗಳೂರಾಗ ಬಿಟ್ಟಿದ್ದ. ಆಯಮ್ಮಗೂ ಒಂದು ಮಗ ಐತೆ. ಇವತ್ತು ಬಂದಿತ್ತಯ್ಯಮ್ಮ ಬೆಂಗಳೂರಿಂದ ಊರಾಕಿ. ನಾವು ಬಂದು ಗೌಡ್ರು ಮಂತಗೆ ಪಂಚಾಯತಿ ಸೇರಿಸಿ ಅಲ್ಲಿ ಶಾಂತಂಬಂದು ರಂಪ ರಾಮಾಯಣ ಮಾಡಿ ಅಳ್ತಾ ಕರೀತಾನ. ಇವರೆಲ್ಲರನ್ನೂ ಸಮಾಧಾನ ಮಾಡಿ ಪಂಚಾಯತಿ ಮುಗಿಸೋ ಅಷ್ಟೊತ್ತಿಗೆ ನನಗೂ ಗೌಡ್ರಿಗೂ ಹುಟ್ಟಿದ ದಿನ ಕಂಡೋತು ಕಣಮ್ಮ. ಸಾಕಾಗೋತು. ಎಲ್ಲರ ಕಣ್ಣಾಗೂ ನೀರೇ. ಇವು ಭೀಮಣ್ಣ ಮಾಡಿರೋ ತಪ್ಪಿಗೆ ಎಲ್ಲರೂ ಕಣ್ಣಾಗ ನೀರು ಹಾಕಿಬಿಟ್ರು. ಎಣ್ಣೆ ಮದುವೆ ಆಗ್ಯವ ಭೀಮಣ್ಣು. ಇಷ್ಟೇ ಮ್ಯಾಟ್ರು. ಲೇ ಭೀಮಾ, ಬೇಕಿತ್ತಲ್ಲ ನಿನಗಿದು? ಹಾಂ, ಬೇಕಿತ್ತಲ್ಲ ಅಪ್ಪಯ್ಯ? ಯಾಲ ಬಂಗಾರದಂಥ ಶಾಂತಮ್ಮನ ಬಿಟ್ಟು ಅವಳು ಯಾರನ್ನ ಮದುವೆ ಆಗಿದ್ದಲ್ಲ, ನೆಮ್ಮದಿ ಸಿಗ್ತೈತೇನೋ ನಿನಗೆ? ಒಬ್ಬರನ್ನು ಕಟ್ಕೊಂಡ್ರೆ ಗಂಡಸರು ಒದ್ದಾಡ್ತಾ ಸಂಸಾರ ಮಾಡಾಕಿ. ನೀನು ಇಬ್ಬಿಬ್ಬರನ್ನು ಕಟ್ಕೊಂಡು ನೀನು ಮನ್ಸನಾಗ್ತೀಯ ಮುಂದಕ್ಕೆ? ರಾಮ ಭಗವಂತ, ಯಾಕೋ ಹಿಂಗೆ ಮಾಡ್ಕೊಂಬಕ್ಕೆ ಹೋದೆ? ಹಾಂ, ಯಾಕೆ ಹಿಂಗೆ ಮಾಡ್ಕೊಂಬಕ್ಕೆ ಹೋದೆ? ನೀನು ಬಾಯಿಗೆ ಮಣ್ಣಾಕ ಹೋಗ ತಾಸ್ಕಿ. ಬೈ ಪುಟ್ರಂಗಜ್ಜಿ, ನೀನು ಬೈಯಿ. ಯಾರು ಬೈದ್ರು ನಾನೇನು ಬೇಜಾರಾಗಲ್ಲ, ಬೈಸ್ಕೊಂತೀನಿ. ಏನೋ ಆಗೋದಾಗೋತು ಕಣ್ ಪುಟ್ರಂಗಜ್ಜಿ. ಅವಾಗೂ ಆಗೋದಾಗೋತು, ಇವಾಗ ಅನುಭವಿಸ್ತಾ ಇದ್ದೀನಿ. ಅದೇ ಹೇಳ್ತಾರಲ್ಲ, ಯಾರು ಬಿಟ್ರು ಕರ್ಮ ಬಿಡಲ್ಲ ಅಂತಾನೆ. ಆಗ ಹಂಗೆ ಈಗ ಶಾಂತನ್ನ ಹೆಂಗೆ ಒಪ್ಸನ? ಅವಳು ಮಂತಕ್ಕೆ ಹೋಗೋಕ್ಕೆ ನನಗೆ ಮಕ್ಕಿಲ್ಲ. ನನ್ನಿಬ್ಬರು ಮಕ್ಕಳನ್ನು ಮಾತಾಡ್ಸೋಕ್ಕೂ ನನಗೆ ನಾಚಿಕೆ ಆದಂಗೆ ಆಕೈತಿ. ನಾನು ಎತ್ತ ಮಕ್ಕಳನ್ನ, ನಾನು ಹುಟ್ಟಿಸಿದ ಮಕ್ಕಳನ್ನ ಮಾತಾಡ್ಸೋಕ್ಕೆ ನನಗೊಂಥರ ನಾಚಿಕೆ ಆದಂಗೆ ಆಕೈತಿ. ಮರ್ಯಾದಿಲ್ಲ ಕಣ್ಪುಟ್ರಂಗಜ್ಜಿ. ಹೆಂಗೆ ಅಂದ್ರೆ ಒಂಥರನ ಜೀವ ಕಳ್ಕೊಂಬಿಡೋಣ ಅಮ್ಮಂಗೆ ಆಕೈತಿ. ಅಂಥ ಬೇಜಾರು ಆಕೈತಿ. ಲೇ ಭೀಮಾ, ಬಿಡ್ಲ ಹೋಗ್ಲಿ. ಇವಳು ಆಗಲೇ ಶೀನಪ್ಪ ಹೇಳಿದ್ನಲ್ಲ, ಮಾಡೋ ತಪ್ಪು ಮಾಡಿಬಿಟ್ಟಿದ್ದೆ. ಇವಾಗ ತಿರ್ಗಾದನ್ನ ಸೊರ್ ಮಾಡೋಕ್ಕಾಗಲ್ಲ. ಹಾಂ, ಇನ್ಮೇಲಾದ್ರೂ ನೇರಪ್ಪೋದು ಬದುಕು ಮಾಡ್ಕೊಂಡು ಹೋಗ್ಬೇಕು. ಶಾಂತಮ್ಮನ್ನ ಚಂದಾಗಿ ನೋಡ್ಕ. ಶಾಂತಕ್ಕೆ ಇಬ್ಬರು ಮಕ್ಳು ಇದಾವೆ, ಗಂಡು ಮಕ್ಕಳು. ಅವನು ಚಂದಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ನೀನು ಕೊರಂಗಾಲ್ದಾಗೆ ಉಳು ಬಿದ್ದೆ ಸತ್ತೋಗೋದು ನೀನು. ಅವಳ ಮದುವೆ ಆಗಿದ್ದಲ್ಲ ಬೆಂಗಳೂರಳ್ನ, ಅವಳು ನೋಡ್ಕ. ಯಾಕಂದರೆ ಆಯಮ್ಗೂ ಒಂದು ಮಗ ಐತೆ ಅಂತ ಹೇಳ್ತಿದ್ಯಾ ಅಲ್ವೇ? ಅದು ಮಗನೇ. ಇವರಿಬ್ರು ಮಕ್ಕಳೇ. ಪಾಪ ಮಕ್ಕಳು ದೇವ್ರಿಗೆ ಸಮಾನ ಕಣಪ್ಪ, ದೇವ್ರಿಗೆ ಸಮಾನ. ಹಾಂ, ಮಾಡಿರೋದು ಹೊಲ್ಕ ಕೆಲಸ ಮಾಡಿದ್ಯಾ ನೀನು. ಒಬ್ಬನೇ ತಪ್ಪು ಮಾಡಿದ್ಯಾ ಅಂತಲ್ಲ, ನಿನಗಾಳೆ ಮದುವೆ ಐತೆ ಎಂಬುದು ಗೊತ್ತಿದ್ದು ಅವಳು ನಿನ್ನ ಮದುವೆ ಆಗಿಗಳಲ್ಲ, ಅವಳದು ತಪ್ಪೇನ? ಹೆಂಗ ಇಬ್ಬರು ಹೊಂದಾವಣಿಕೆ ಮಾಡ್ಕೊಂಡು ನೋಡಿಲಿ, ಹೇಳೋದು ಕೇಳಿಲಿ. ಇಲ್ಲಿ ಶಾಂತಮ್ಮನೂ ಅಲ್ಲೇ ಆ ಬೆಂಗಳೂರಳ್ಳೂ ಇಬ್ಬರನ್ನೂ ಒಂದೇ ದೊಣ್ಣೆಗೆ ಒಯ್ಕೊಂಡು ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಇಬ್ಬರನ್ನು ಚಂದಾಗಿ ನೋಡ್ಕೊಂಡ್ರೆ ನೀನು ಮನ್ಸನಾಗ್ತೀಯ. ಇಲ್ಲ, ನಾನು ಹೇಳಿನಲ್ಲ, ನೀನು ಮಾತ್ರ ಏನಾಗ್ತೀಯ ಗೊತ್ತಿಲ್ಲ, ತಿಕ್ಲಾಗಿ ಬಿಡ್ಚ. ಹೆಂಗ ಇಬ್ಬರನ್ನೂ ಹೊಂದಾವಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದು, ಸಂಸಾರ ಸಾಗಿಸ್ಕೊಂಡು ಹೋಗೋದು ನಿನ್ನ ಕೈಯಾಗ ಇಟ್ಕೊಳ್ಳೆ ಭೀಮಾ. ಆತು ಕಣ್ಪುಟ್ರಂಗಜ್ಜಿ, ಆತು. ನೀನು ಹೇಳ್ದಂಗೆನ ಮಾಡ್ತೀನಿ. ಇಬ್ಬರನ್ನು ಚಂದಕ್ಕೆ ನೋಡ್ಕೊಂತೀನಿ. ದುಡಿತೀನಿ, ಇನ್ನು ಚಂದಕ್ಕೆ ದುಡ್ದು ಅವ್ರಿಬ್ಬರನ್ನು ಚಂದಕ್ಕೆ ನೋಡ್ಕೊಂತೀನಿ. ನಾನು ಇನ್ನು ಬರ್ತೀನಿ ಕಣ್ಪುಟ್ರಂಗಜ್ಜಿ. ಮಂತಕ್ಕೆ ಹೋಗಿ ಅವಳಿಗೆ ಯಾತನ 7 ಸಮಾಧಾನ ಮಾಡಬೇಕು. ಹೋಗಲ್ಲ ಹೋಗಲ್ಲ, ಇಳಲೇ ತಿರುಗಿ ಜಗಳ ಪಗಳ ಮಾಡ್ಕೊಂಡ್ರೆ ನಾನು ಸುಮ್ಮನೆ ಕಳ್ಳಿ ಗೌಡ್ರಿಗೆ ಇಲ್ಲೂ ಸಲ್ಲು ಹೇಳ್ಬಿಟ್ಟು ಏನೋ ನಾವು ಗತಿ ಮಾಡಿಸಿಬಿಡ್ತೀನಿ. ನಡಿ ಹೋಗು. ಯಮೋ ಈ ನನ್ನ ಮಗ ಮಾಡಿರೋದಕ್ಕೆ ಸರಿಯಾಗಿ ಆಗ್ತಾ ಇತ್ತು ಬಿಡು. ಅಲ್ಲ, ಒಂದು ಹೆಂಡ್ತಿ ಮದುವೆ ಆಗಿರೋನೇನ ಪಕ್ಕದಕ್ಕೆ ಹುಲಿ ಮನ್ಗೋಸ್ಕರ ರೇಂಜಿಗೆ ಭಯ ಪಡ್ತಾನೆ. ಇವನು 2 ಹುಲಿಗಳ್ನು ಮದುವೆ ಆಗ್ಯವನೆ, ಇಬ್ಬರನ್ನು ಮದುವೆ ಆಗಿಬಿಟ್ಟು ಇವನು ಗಂಟಾಗ್ತಾನೆ, ಉದ್ಧಾರ ಆಗ್ತಾನೆ.
ಗೋವಿಂದ ಗೋವಿಂದ ಹರ ನಮ ಪಾರ್ವತಿಪತಿ ಹರ ಹರ ಮಹಾದೇವ್. ಮುಗೀತಿ ಕತೆ ಭೀಮಣ್ಣಂದು. ಏನಾರ ಮಾಡ್ಕೊಂಡು ಹೋಗ್ಲಿ ಬಾ, ನಾವು ಹೇಳೋ ಒಟ್ಟು ಹೇಳಿದ್ದೀವಿ ಅಷ್ಟೇ.